ಇವತ್ತಿಂದ ಫಿಫಾ ವರ್ಲ್ಡ್ ಕಪ್ ಇಂದ ಕ್ವಾರ್ಟರ್ ಫೈನಲ್ ಶುರು ಆಗಲಿವೆ. ಫಸ್ಟ್ ಮ್ಯಾಚ್ ಇದೆ ಫ್ರಾನ್ಸ್ ವರ್ಸಸ್ ಮೊರೊಕ್ಕೊ. ದಿಸ್ ಹ್ಯಾಸ್ ಟು ಬಿ ದಿ ಬೆಸ್ಟ್ ಮ್ಯಾಚ್ ಆಫ್ ದಿ ವರ್ಲ್ಡ್ ಕಪ್, ಅಟ್ಲೀಸ್ಟ್ ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್. ಒಂದ್ ಕಡೆ ಫ್ರಾನ್ಸ್ ದಿ ಫೈನಲ್ ಸ್ಟೇಜ್ ಅವ್ರಿಗಿಂತ ಬೆಟರ್ ಟೀಮ್ ಇಲ್ಲ ಅನ್ಸುತ್ತೆ. ಇನ್ನೊಂದ್ ಕಡೆ ಮೊರೊಕ್ಕೊ ಲಾಸ್ಟ್ ಟೈಮ್ ಫ್ಲೂಕ್ ಅಲ್ಲ ಅಂತ ಪ್ರೂವ್ ಮಾಡಿದ್ದಾರೆ ಅವರು. ಆದ್ರೆ ಅವ್ರಿಗೆ ಒಂದ್ ಡ್ರಾಬ್ಯಾಕ್ ಏನಪ್ಪಾ ಅಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರ ಸ್ಟ್ರೈಕರ್ ಇಂಜರ್ಡ್ ಆಗಿದ್ದ, ಇಸ್ಮಾಯಿಲ್ ಸಾಯ್ವರಿ. ನೋಡ್ಬೇಕು ಅವ ಎಷ್ಟು ಫಿಟ್ ಅದಾನಂತ. ಅವ ಇಂಜರ್ಡ್ ಆದ್ರೂ 3 ಗೋಲ್ ಹೊಡೆದಿದ್ರು ಅವರು. ಸೊ ನೋಡೋಣ ಇವತ್ತೇನ್ ಮಾಡ್ತಾರೆ. ನೆಕ್ಸ್ಟ್ ಮ್ಯಾಚ್ ಇದೆ ಸ್ಪೇನ್ ವರ್ಸಸ್ ಬೆಲ್ಜಿಯಂ. ಬೆಲ್ಜಿಯಂ 4 ಗೋಲ್ ಹೊಡೆದು ಬರ್ತಿದೆ. ಇಷ್ಟ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾರು ಬೆಲ್ಜಿಯಂ ಕಡೆಯಿಂದ. ಅವ್ರ ವಿರುದ್ಧ ಸ್ಪೇನ್ ಲಾಸ್ಟ್ ಮ್ಯಾಚ್ ಪೋರ್ಚುಗಲ್ ವಿರುದ್ಧ ಅಷ್ಟು ಕನ್ವಿನ್ಸಿಂಗ್ ಆಗಿ ಆಡಿರ್ಲಿಲ್ಲ. ಏನೋ ಒಂದು ಗೋಲ್ಡನ್ ಗೋಲ್ ಬಂತು, ಗೆದ್ದಿದ್ದಾರೆ. ಕಂಪೇರ್ ಮಾಡಿದ್ರೆ ಸ್ಪೇನ್ ಸ್ವಲ್ಪ ಬೆಟರ್ ಅನ್ಸುತ್ತೆ. ಸೊ ನಾ ಸ್ಪೇನ್ ಮುಂದೆ ಹೋಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತೇನೆ. ನೆಕ್ಸ್ಟ್ ಇದೆ ನಾರ್ವೆ ವರ್ಸಸ್ ಇಂಗ್ಲೆಂಡ್. ಬೆಸ್ಟ್ ಫ್ರೆಂಡ್ ಮೀಟ್ ಆಗ್ತಿದ್ದಾರೆ ವರ್ಲ್ಡ್ ಕಪ್ ಅಲ್ಲಿ. ನಾರ್ವೆ ಅಂತೂ ಹಾಲಂಡ್ ಮೇಲೆ ನಿಂತಿದೆ. ಹಾಲಂಡ್ ಗೋಲ್ ಹೊಡೆದ ಗೆಲ್ಲುತ್ತೆ, ಇಲ್ಲ ಗೆಲ್ಲಲ್ಲ. ಆ ಕಡೆ ಇಂಗ್ಲೆಂಡ್ ಕಲೆಕ್ಟಿವ್ ಆಗಿ ಆಡಿದೆ, ಅಷ್ಟು ಕನ್ವಿನ್ಸಿಂಗ್ ಅಂತೂ ಆಡಿಲ್ಲ. ಬಟ್ ಏನೋ ಮ್ಯಾಜಿಕ್ ಇದೆ ಅವ್ರ ಟೀಮ್ ಅಲ್ಲಿ ಅನ್ಸ್ತಿದೆ. ಸೊ ನಾ ಇಂಗ್ಲೆಂಡ್ ಗೆ ಮುಂದಿರ್ತೀನಿ. ನಾರ್ವೆದ ಫೇರಿ ಟೇಲ್ ಸ್ಟೋರಿ ಇಲ್ಲೇ ಎಂಡ್ ಆಗ್ಬಹುದು. ನೆಕ್ಸ್ಟ್ ಇದೆ ಸ್ವಿಟ್ಜರ್ಲ್ಯಾಂಡ್ ವರ್ಸಸ್ ಅರ್ಜೆಂಟೀನಾ. ಸ್ವಿಟ್ಜರ್ಲ್ಯಾಂಡ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಸುತ್ತೆ ಇಲ್ಲಿ ತನಕ ಬಂದಿದ್ರು, ಇಲ್ಲಿ ತನಕ ಬರ್ತಾರೆ ಅಂತ. ಬಹಳ ಕ್ಲೋಸ್ ಮ್ಯಾಚ್ ಆಡಿದ್ರು ಕೊಲಂಬಿಯಾ ವಿರುದ್ಧ ರೌಂಡ್ ಆಫ್ 16 ಅಲ್ಲಿ. ಕ್ವಾರ್ಟರ್ ಫೈನಲ್ ಗೆ ಎಂಟ್ರಿ ಆಗಿದ್ದಾರೆ. ಆದ್ರೆ ಅವ್ರ ವಿರುದ್ಧ ಅರ್ಜೆಂಟೀನಾ ಇದೆ. ಸೊ ಅರ್ಜೆಂಟೀನಾ ಮುಂದೆ ಅವ್ರು ಗೆಲ್ಲೋದು ಮೋಸ್ಟ್ಲಿ ಡೌಟ್ ಅನ್ಸ್ತಿದೆ. ಗೆದ್ರು ಗೆಲ್ಬಹುದು, ಹೇಳಕ್ ಬರಲ್ಲ. ಬಟ್ ನಾನು ಅರ್ಜೆಂಟೀನಾನ ಮುಂದಿರ್ತೇನೆ. ನೋಡೋಣ ಏನಾಗುತ್ತೆ.